ಯಾವಾಗ ಶಿಕ್ಷಕರನ್ನು ಫ್ರೀಯಾಗಿ ಬಿಡ್ತಾರೆ ಆವಾಗ ಅಲ್ಲಿ ಕಲಿಕೆ ಉತ್ತಮ ಮಟ್ಟದಲ್ಲಾಗ್ತದೆ. ಸುಮಾರು 1991ರಿಂದ ಮೊನ್ನೆ ಜೂನ್ 30ರವರೆಗೂ ನನ್ನ ವೃತ್ತಿ ಜೀವನ ಇತ್ತು. ಇನ್ನು ಮುಂದೆ ಇರುತ್ತೆ, ಆದರೆ ಅಧಿಕೃತವಾಗಿರಲ್ಲ ಅಷ್ಟೇ. ನಾನು ಸುಮಾರು 12 ವರ್ಷಗಳ ಕಾಲ ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡಿದೆ. ಆನಂತರ 2004ರಲ್ಲಿ ನಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆಯಲ್ಲಿ ಹೋದ ಕಾರಣ ಇಷ್ಟೇ, ಗುಲ್ಬರ್ಗ ಡಿವಿಷನಲ್ಲಿ PCM ವೇಕೆನ್ಸಿ ಜಾಸ್ತಿ ಇತ್ತು. ಹಾಗಾಗಿ ಬಳ್ಳಾರಿಗೆ ಹೋಗಿ ನಾನು ಎಕ್ಸಾಮ್ ಬರೆದೆ, CET ಎಕ್ಸಾಮ್. ಉದ್ದೇಶ ಏನಂದರೆ ಅಲ್ಲಿ ಅಪಾಯಿಂಟ್ ಆಗ್ಬೋದು, ಆಗ 1-2 ವರ್ಷ ನಂತರ ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರೋಣ ಅನ್ನೋ ದೃಷ್ಟಿಯಿಂದ ಹೋದೆ. ಆದರೆ ನನ್ನ ದುರದೃಷ್ಟ 21 ವರ್ಷಗಳ ಕಾಲ ಆ ರಾಯಚೂರು ಜಿಲ್ಲೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಬಂತು. ಅದರಲ್ಲೂ ಒಂದು ಪಾಸಿಟಿವ್ ಏನಾಯ್ತು ಅಂದರೆ 2020ರಲ್ಲಿ ನನಗೆ ಮುಖ್ಯ ಗುರುಗಳಾಗಿ ಪ್ರಮೋಷನ್ ಸಿಕ್ತು. ಅದು ಹೇಗೆಂದರೆ ಹೈದರಾಬಾದ್ ಕರ್ನಾಟಕ ವಿಭಾಗಕ್ಕೆ 371J ವಿಶೇಷ ಸ್ಥಾನಮಾನ ಘೋಷಿಸಿದರು. ಆ ವಿಶೇಷ ಸ್ಥಾನಮಾನ ಘೋಷಿಸಿದ್ರಿಂದ ಆ ಹೈದರಾಬಾದ್ ಕರ್ನಾಟಕ ಜನರಿಗೆ ಅದು ಅಲ್ಲಿಯ ಶಿಕ್ಷಕರಿಗೆ 80% ರಿಸರ್ವೇಷನ್ನು, ಇತರ ಜಿಲ್ಲೆಯವರಿಗೆ 20% ರಿಸರ್ವೇಷನಲ್ಲಿ ಪ್ರಮೋಷನ್. ಆ ದೃಷ್ಟಿಯಿಂದ ನನಗೆ ಬೇಗ ಪ್ರಮೋಷನ್ ಸಿಕ್ತು. 2004ರ ಬ್ಯಾಚಿಗೆ ಪ್ರಮೋಷನ್ ಸಿಕ್ತು. 1998ರ ಬ್ಯಾಚಿಗೂ ಅದೇ ಟೈಮಲ್ಲಿ ಪ್ರಮೋಷನ್ ಸಿಕ್ತು ಅಲ್ಲಿಯವರಿಗೆ. ಆ ಒಂದು ದೃಷ್ಟಿಯಿಂದ ಅಲ್ಲಿ ಹೋಗಿದ್ದು ಒಂದು ಲೆಕ್ಕಕ್ಕೆ ಒಳ್ಳೆಯದಾಯಿತು ಏನೋ ಅನಿಸುತ್ತೆ. ಹಾಗೆ ಸಾಕಷ್ಟು ಸರ್ತಿ ನಾನು ಇಲ್ಲಿ ಟ್ರಾನ್ಸ್ಫರ್ ಸಲುವಾಗಿ ಸಾಕಷ್ಟು ಸರ್ತಿ ಇಲ್ಲಿ ವ್ಯಾಲ್ಯೂಷನ್ ಸೆಂಟ್ರಿಗೆಲ್ಲ ನಾನು ಬಂದಿದ್ದೆ. ಯಾರು ನೋಡಿರ್ಬೋದು, ಯಾವುದಾದ್ರು ವೇಕೆನ್ಸಿ ಸಿಗತ್ತಾ ಅಂತ. ಸಾಧ್ಯನೇ ಇಲ್ಲ, ಇಲ್ಲಿ PCM ವೇಕೆನ್ಸಿ ಸಾಧ್ಯನೇ ಇಲ್ಲ ಇಲ್ಲಿ. ಹಾಗಾಗಿ ಮುಖ್ಯ ಗುರುಗಳಾಗಿದ್ದ ಪ್ರಮೋಷನ್ ಸಿಕ್ಕಿದ್ರಿಂದ ನನಗೆ ಇಲ್ಲಿ ಬರಲಿಕ್ಕಾಯ್ತು. ಅದರಲ್ಲೂ ಒಂದೇ ತಾಲೂಕಲ್ಲಿ 10 ವರ್ಷ ಕೆಲಸ ಮಾಡಿದರೆ ಆ ತಾಲೂಕಿಂದ ಹೊರಗೆ ಹೋಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು ಅನ್ನೋವಂಥದ್ದು ಒಂದು ರೂಲ್ಸ್ ಇರೋದರಿಂದ ನನಗೆ ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಸಿಕ್ತು. ಅಲ್ಲಿ ಈ SLC ರಿಸಲ್ಟು 100% ಬೇರೆ ಜಿಲ್ಲೆಗಳಲ್ಲೂ ಬರ್ತದೆ, ಉಡುಪಿಯಲ್ಲೂ ಬಂದಿದೆ. ಆದರೆ ರಾಯಚೂರಲ್ಲಿ ನಾನು 21 ವರ್ಷ ಕೆಲಸ ಮಾಡಿದ SLC ಎಕ್ಸಾಮ್ ಡ್ಯೂಟಿ ಯಾಕಾರು ಹಾಕ್ತಾರೋ ಅನ್ನೋ ಲೆಕ್ಕಕ್ಕೆ ಇರ್ತದೆ. ಅಲ್ಲಿ ಡ್ಯೂಟಿ ಮಾಡೋದು ಭಾಳ ಕಷ್ಟ. SLC ಎಕ್ಸಾಮ್ ಹೇಗೆ ಅಂತ ನಿಮಗೆ ವ್ಯಾಲ್ಯೂಯೇಷನ್ ಹೋದವ್ರಿಗೆ ಗೊತ್ತಿರ್ತದೆ. ಅಲ್ಲಿ ಆನ್ಸರ್ಸ್ ಹೇಗಿರುತ್ತೆ, ಆನ್ಸರ್ ಶೀಟ್ ಹೇಗಿರುತ್ತೆ ಅಂತ. ಯಾರು ಅಧಿಕಾರಿಗಳು ಬಂದರೆ ಎಲ್ಲ ಮಾಲ್ ಪ್ರಾಕ್ಟೀಸ್ ನಡೀತಾ ಇರಬೇಕಾದ್ರೆ ನಾವು ಡ್ಯೂಟಿ ಮಾಡೋರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ನಾವು ಮಾಲ್ ಪ್ರಾಕ್ಟೀಸಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಹೊರಗಿನವ್ರು ಆ್ಯಕ್ಷನ್ ತೊಗೊಳ್ತಾರೆ. ಆ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಆದರೆ ಎಕ್ಸಾಮನ್ನು ಯಾವ ರೀತಿ ನಡಿಬೇಕು, ಎಕ್ಸಾಮಲ್ಲಿ ಭಾಳ ನೀಟಾಗಿ ಅತಿ ಆರಾಮವಾಗಿ ಕೆಲಸ ಮಾಡಿದ್ದು ನಾನು ಬೆಳ್ಳಮಣ್ಣಲ್ಲಿ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಬೆಳ್ಳಮಣ್ಣಲ್ಲಿ 2 ವರ್ಷ ಡ್ಯೂಟಿ ಮಾಡಿದೆ. ಏನಿಲ್ಲ, ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕೊಟ್ಟು ಆರಾಮು ಓಡಾಡ್ಕೊಂಡು ಇದ್ಬಿಟ್ರಾಯ್ತು, ನಮ್ಮ ಕೆಲಸ ಮುಗೀತು. ಮಕ್ಕಳು ತಮ್ಮಷ್ಟು ತಾವು ಬರೀತಾರೆ, ಅದ್ರ ಕೆಲಸ ಆಗ್ತದೆ. ಆ 21 ವರ್ಷಗಳ ಕಹಿ ನೆನಪು ಇಲ್ಲಿ ಮರೆಸುವಂತಾಯಿತು. ಹಾಗೆ ಇಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ಸಹಿತ ಅತಿ ಆತ್ಮೀಯವಾಗಿ ನನ್ನ ಜೊತೆಗೆ ನಡ್ಕೊಂಡಿದ್ದಾರೆ. ಹಾಗೆ ಎಲ್ಲ ಅಧಿಕಾರಿ ವರ್ಗದವರು ಸಹಿತ ಯಾವುದೇ ಒತ್ತಡ ಹಾಕಿಲ್ಲ. ಯಾವಾಗ ಶಿಕ್ಷಕರನ್ನು ಫ್ರೀಯಾಗಿ ಬಿಡ್ತಾರೆ ಆವಾಗ ಅಲ್ಲಿ ಕಲಿಕೆ ಉತ್ತಮ ಮಟ್ಟದಲ್ಲಾಗ್ತದೆ. ಹಾಗೆ ಎಲ್ಲ ಅಧಿಕಾರಿ ವರ್ಗದವರು ತುಂಬ ಸಹಕಾರ ನೀಡಿದ್ದಾರೆ. ಒಂದು ಶಾಲೆ ಅತ್ಯುನ್ನತ ಶ್ರೇಣಿಯಲ್ಲಿ ತನ್ನ ಫಲಿತಾಂಶವನ್ನು ಕೊಡುತ್ತಂದರೆ ಅದಕ್ಕೆ ಪೋಷಕರ ಸಹಕಾರ, ಶಿಕ್ಷಕರ ಸಹಕಾರ, ಜೊತೆಗೆ ಅಧಿಕಾರಿಗಳ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಆಗತ್ತೆ. ಹಾಗೆ ನಮ್ಮ ಶಾಲೆ, ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರು ಸಹಿತ ಈ ಒಂದು ತಾಲೂಕಿನ ಉತ್ತಮ ಗುಣಮಟ್ಟದ ಫಲಿತಾಂಶ ಬರಲಿಕ್ಕೆ ಕಾರಣರಾಗಿದ್ದಾರೆ. ಆದ್ದರಿಂದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ನಾನು ಇಲ್ಲಿ ಬಂದು ಭಾಳ ದಿವಸ ಏನಾಗಿಲ್ಲ, ನಾನು ಬಂದು 1 ವರ್ಷ 8 ತಿಂಗಳಾಗಿದೆ ಅಷ್ಟೇ. ಆದರೂ ನನ್ನನ್ನು ಈ ಒಂದು ನಿವೃತ್ತಿ ಸಂದರ್ಭದಲ್ಲಿ ಗುರುತಿಸಿ ನನ್ನನ್ನು ಸನ್ಮಾನ ಮಾಡಿದ್ದಕ್ಕಾಗಿ
ಈ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.